ನಾನೆಲ್ಲ ಅವರೇ ಮಾಡ್ಕೊಂಡ್ ಬಂದಿರ್ತಾರೆ ಲವ್ಗೆ ಸರ್ ಏನಪ್ಪ ಇದು ನೀವು ಹೇಳಬೇಕು ಏನಿದು ಮೊಬೈಲ್ ಯಾರೇ ಎಳೆದು ಮುಂದೆ ಕೂತು ಮುಟ್ಟಾಗಿರಲ್ಲ ಯಾರೇ ತೆಗೆದ ಸದುಪಯೋಗ ಪಡಿಸ್ಕೋಬೇಕು, ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು. ಆ ದೃಷ್ಟಿನಲ್ಲಿ ಮೊದಲನೇದಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಬಸ್ ಸ್ಟ್ಯಾಂಡು ಭಾಳ ವರ್ಷಗಳಿಂದ ನೆನೆಗುದಿಗಿದ್ದಿತ್ತು. DCM ಆಗಿದ್ದಾಗಲೂ ಕೂಡ ಕಾಂಟ್ರಾಕ್ಟ್ರು ನಮ್ಮ ಹತ್ರ ಬರ್ತಿರಲಿಲ್ಲ. ನಾನು 16 ಬಾರಿ ಪ್ರಯತ್ನ ಪಟ್ಟರೂ ಬಂದಿರಲಿಲ್ಲ. ಮುಖ್ಯಮಂತ್ರಿ ಆದಮೇಲೆ ಕಾಂಟ್ರಾಕ್ಟರ್ ಕರೆದು ಮಾತಾಡಿ ನೆನ್ನೆ ಅವ್ರಿಗೊಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ. ಕೇಸೆಲ್ಲ ವಾಪಸ್ ತಗೊಂಡು ಬಹುಶಃ ಒಂದು 15-20 ದಿವಸದಲ್ಲಿ ಮನೆ ಮುಖ್ಯಮಂತ್ರಿಗಳು ಕರೆಸಿ ನಮ್ಮ ತಾಲೂಕಿನ ಎಲ್ಲ ಅಭಿವೃದ್ಧಿಗಳಿಗೆ ಚಾಲನೆ ಕೊಡ್ತೀವಿ. UGD ಎಲ್ಲ ಅಪ್ರೂವಲ್ ಆಗಿದೆ, ಅದಕ್ಕೂ ಕೂಡ ಪ್ರಾರಂಭ ಮಾಡಬೇಕು. ಮತ್ತು ಕಣುವಾಗೆ ಹೊಸ ಪೈಪ್ಲೈನು ಇಗ್ಲೂರಿಂದ ಹೊಸದಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ತಾಯಿದ್ದೀವಿ, ಎಕ್ಸ್ಟ್ರಾ ನೀರು ತುಂಬಿಕೊಳ್ಳೋಕ್ಕೆ. ಅದರ ಮುಖಾಂತರ ಇಡೀ ತಾಲೂಕಿಗೆ ಸರ್ಫೇಸ್ ವಾಟರ್, ಡ್ರಿಂಕಿಂಗ್ ವಾಟರ್ನ, ಕುಡಿಯೋ ನೀರನ್ನು ಭೂಮಿಯಿಂದ ತೆಗಿಬಾರ್ದು, ಮೇಲ್ಮರದೆ ಬರ್ತಕ್ಕಂಥ ನದಿ ನೀರನ್ನೇ ಕೊಡಬೇಕು ಅಂತೇಳಿ ಹೀಗೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ.
ಅಭಿವೃದ್ಧಿ ಅಷ್ಟೇ ಮಾತಾಡ್ತಾರೆ. ಏನಾಗಿದೆ ಸರ್, ಯಾವ ಥರ ಫಾಲೋ ಅದೇ ಈಗ ಬಸ್ ಸ್ಟ್ಯಾಂಡ್ ಕಾಂಟ್ರಾಕ್ಟ್ರು ಕೇಸ್ ಹಾಕೊಂಡಿದ್ರು, ಒಂದಲ್ಲ ಎರಡಲ್ಲ 2-3 ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ರು. ಈಗ ಅವ್ರು ಕರೆದು ಮಾತಾಡಿ ನೆನ್ನೆ ತೀರ್ಮಾನ ಆಯಿತು. ಅವರೊಂದು 25-30% ಡಿಸ್ಕೌಂಟೇ ಕೊಟ್ಟರು. ಅವ್ರಿಗೆ 4 ಕೋಟಿ ಚಿಲ್ಲರೆ ಏನೋ ದುಡ್ಡು ಕೊಡಬೇಕಾಗಿತ್ತು, ಅದು 3 ಕೋಟಿ ಚಿಲ್ಲರೆಗೆ ತೀರ್ಮಾನ ಮಾಡಿ ಅವ್ರಿಗೆ ಆ ದುಡ್ಡು ಕೊಟ್ಟು ಈಗ ಅವ್ರು ನಮಗೆ ಬಸ್ ಸ್ಟ್ಯಾಂಡನ್ನು ವಾಪಸ್ ಈಗಾಗಲೇ ಬಿಟ್ಬಿಟ್ಟಿದ್ದಾರೆ. ನಮ್ಮ ಇದಕ್ಕೆ ಬಿಟ್ಟಿದ್ದಾರೆ. ಅವ್ರಿಗೆ ದುಡ್ಡು ಕೊಟ್ಟು BMRD ಇಂದ ದುಡ್ಡು ಕೊಟ್ಟು ಅವ್ರು ಕ್ಲಿಯರ್ ಮಾಡಿ ಅದು ಖಾಸಗಿಯವರು ಹಾಕೊಂಡಿದ್ರು. ಅದು ನೆಕ್ಸ್ಟ್ ಟ್ಯಾಕಲ್ ಮಾಡ್ತೀವಿ. ಅದು ಸೇರ್ತೀವಿ ಗುರು. ಅವ್ರು ಯಾರೋ ನನಗಿರೋ ಮಾಹಿತಿ ಪ್ರಕಾರ ಅದು ಬೋಗಸ್ ದಾಖಲೆ, ನಿಜವಾದಂಥ ದಾಖಲೆ ಯಾವುದೂ ಇಲ್ಲ. ಯಾಕಂದರೆ ಬಸ್ ಸ್ಟ್ಯಾಂಡೇ ಅದು ಒಗ್ಗಟ್ಟಾಗಿ ಅದು ಬಸ್ ಸ್ಟ್ಯಾಂಡ್ ಜಾಗನೇ. ಯಾರೋ ಬೋಗಸ್ ದಾಖಲೆ ಮಾಡ್ಕೊಂಡಿರ್ಬೋದು, ಅದು ನ್ಯಾಯಾಲಯದಲ್ಲಿದೆ, ಅದನ್ನು ಟ್ಯಾಕಲ್ ಮಾಡ್ತೀವಿ. ಸರಿ, ಮತ್ತೆ ಅದು ಜಾಸ್ತಿ ಆಗುತ್ತೆ ಅನುದಾನ ಅದರಲ್ಲೇ ಮಾಡ್ತೀವಿ ಯಾವುದಲ್ಲಿ ಸರ್. ಇಲ್ಲ, ಬಸ್ ಸ್ಟ್ಯಾಂಡ್ ಈಗ ಎಲ್ಲ ಮಾಡಿಫೈ ಮಾಡ್ತಾ ಇದೀವಿ. ಹೊಸ ಪ್ಲ್ಯಾನು, ಹೊಸ ಎಸ್ಟಿಮೇಟು, ಇವತ್ತಿನ SR ರೇಟ್ಗೆ ನಮಗೆ ಇದೆ. ಒಂದು 8-10 ಕ್ರೋರ್ ಕಟ್ಟಬೇಕು ಅಂತಿದೆ. ಅದಕ್ಕೆ ಮೇಲ್ಗಡೆ ಚಿತ್ರಮಂದಿರಗಳು, ಒಂಥರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಥರ ಮಾಡೋಣ ಅಂತ ತೀರ್ಮಾನ ಮಾಡ್ತೀವಿ. ಕೆಲವರಲ್ಲಿ ಅಂಗಡಿ ಮಾಡ್ಕೊಂಡು ಬಾಡಿಗೆ ಪಡಿತಾ ಇದ್ದಾರೆ. ನಗರಸಭೆ ಜಾಗ ಇದೆ, ಅದನ್ನೇ ಯಾವ ರೀತಿ ಅಲ್ಲ, ಈಗ ಹೆಂಗಿದ್ರು ಪ್ರಾರಂಭ ಮಾಡ್ತೀವಲ್ಲ, ಪ್ರಾರಂಭ ಮಾಡೋದ್ರಿಂದ ಅದೆಲ್ಲ ಎತ್ತಾಗ್ತೀವಿ. ಸರ್, ಈಗ ಟೋಲ್ ವಿಚಾರ ಸರ್ ಸಾಕಷ್ಟು ಚರ್ಚೆ ಆಗ್ತೀವಿ ಸರ್. ನಾನೇನು ಯಾರು